ಸಂತಾನ ಪ್ರಾಪ್ತಿಗೆ ಹಂಬಲಿಸ್ತಾ ಇದ್ದೀರಾ? ಹಾಗಾದರೆ ಮಕರ ಸಂಕ್ರಾಂತಿ ಹಬ್ಬದ ದಿನ ಮಾಡುವಂತಹ ಅದ್ಭುತ ರೆಮಿಡಿ ಹೇಳ್ಕೊಡ್ತೀನಿ. ತುಂಬ ಪವರ್ಫುಲ್ ಆಗಿರುತ್ತೆ. ಒಂದು ವರ್ಷದೊಳಗಡೆ ರಿಸಲ್ಟ್ ಬರಲೇಬೇಕು. ಏನು ಮಾಡಬೇಕು ಅಂದರೆ, ಸಂತಾನ ಪ್ರಾಪ್ತಿಗೆ ಹಂಬಲಿಸ್ತಾ ಇರೋ ದಂಪತಿಗಳು ಮಕರ ಸಂಕ್ರಾಂತಿಯ ದಿನ ಕೃಷ್ಣನ ಫೋಟೋ ಅಥವಾ ವಿಗ್ರಹದ ಎದುರುಗಡೆ ಅರ್ಧ ಗ್ಲಾಸ್ ಹಸಿ ಹಾಲಿಡಬೇಕು. ಒಂದು ತುಪ್ಪದ ದೀಪವನ್ನು ಬೆಳಗಿಸಿಡಿ. 2 ಜೋಡಿ ದೀಪ, ಮಣ್ಣಿನ ಹಣತೆ ಆದರೆ 1, ಇಲ್ಲ ಅಂದರೆ ಜೋಡಿ ದೀಪಗಳನ್ನು ಬೆಳೆಸಿಡಿ. ಅದಾದ ಮೇಲೆ ನೀವೇನು ಮಾಡಬೇಕು ಅಂದರೆ, ಸಂತಾನ ಗೋಪಾಲ ಕೃಷ್ಣ ಮಂತ್ರ ಅಂತ ಬರುತ್ತೆ. ದಂಪತಿಗಳು ಒಂದ್ಸಲ ಹೇಳ್ಕೊಂಬಿಡಿ. ಸಾಯಂಕಾಲ, ಮಕರ ಸಂಕ್ರಾಂತಿಗೆ ಸಾಯಂಕಾಲ ಮನೆ ಅಕ್ಕಪಕ್ಕದಲ್ಲಿರುವಂತಹ ಚಿಕ್ಕ ಮಕ್ಕಳನ್ನು ನಿಮ್ಮ ಮನೆಗೆ ಕರೆಸ್ಕೊಂಡು ಅವರಿಗೆ ಅಕ್ಕಿ ಪಾಯಸ, ಸಿಹಿ ಅಕ್ಕಿ ಪಾಯಸವನ್ನು ನೀವೇ ಅವರಿಗೆ ತಿನ್ನಿಸೋದ್ರಿಂದ ಒಂದು ವರ್ಷದೊಳಗಡೆ ಮುದ್ದಾದ ಕಂದಮ್ಮನ ಆಗಮನ ನಿಮ್ಮ ಮಡಿಲಿಗೆ ಆಗಲೇಬೇಕು. ಮಕರ ಸಂಕ್ರಾಂತಿಗೆ ಬಹಳ ಪವರ್ಫುಲ್ ರೆಮಿಡಿ ಕೊಟ್ಟಿದ್ದೀನಿ. ವೀಕ್ಷಕರೇ, ಸಂತಾನ ಪ್ರಾಪ್ತಿಯ ಜೊತೆಗೆ ಇನ್ನೂ ನಮಗೆ ಲಕ್ಷ್ಮಿಯ ಆಗಮನ ಮನೆಗೆ ಆಗಬೇಕು ಅಂತಂದರೆ, ನಾವು ಮಕರ ಸಂಕ್ರಾಂತಿ ದಿವಸ ಅಮೃತ ಸಿದ್ಧಿ ಯೋಗ ಬರ್ತಾ ಇದೆ. ಎಂತಹ ಪವರ್ಫುಲ್ ದಿನ ನೋಡಿ. 2 ಯೋಗಗಳು ಒಟ್ಟಿಗೆ ಒಂದೇ ದಿನ. ಅವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ನಾನು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಹೆಸರಿನಲ್ಲಿ ಅವತ್ತು ಅಮೃತ ಸಿದ್ಧಿ ಯೋಗದ ದಿನ ಪೂಜೆಗಿಡಿಸ್ಕೋಬೇಕು. ಸಂಕ್ರಾಂತಿ ದಿನ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ತಪ್ಪದೇ ಬುಕ್ ಮಾಡ್ಕೊಳ್ಳಿ. ವರ್ಷ ಕಳೆಯೋಷ್ಟರಲ್ಲಿ ಅಪಾರ ಶ್ರೀಮಂತಿಕೆ ನಿಮ್ಮ ಬಳಿಗೆ ಬಂದಿರುತ್ತೆ.